ಹಲೋ ಗೆಳೆಯರೇ, ನಮಸ್ಕಾರ. ನಾನು ನಿಮ್ಮ ಲಿಂಗೇಗೌಡ. LG ಡ್ರೀಮ್ ವರ್ಲ್ಡ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾನು ನಿಮಗೆ ವಿಶೇಷವಾದ ಅದ್ಭುತ ಪವಾಡಗಳು ನಡೆಯುವಂತಹ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನವನ್ನು ತೋರಿಸ್ತಾ ಇದ್ದೇನೆ. ಈ ದೇವಸ್ಥಾನ ಇರೋದು ಮಂಡ್ಯ ಜಿಲ್ಲೆಯ ಪಾಂಡುಪುರದಲ್ಲಿದೆ. ಇದೇ ನೋಡಿ ಪ್ರತ್ಯಂಗಿರಾ ದೇವಿಯ ದೇವಸ್ಥಾನ. ಈ ದೇವಸ್ಥಾನದ ಮುಂಭಾಗದಲ್ಲಿ ವರಾಹಿ ಮಂದಿರ ಅಂತ ಇದೆ. ಒಳಗೋಗಿ ನೋಡೋಣ ಬನ್ನಿ. ಇಲ್ಲಿ ಮನೆ ಕಟ್ಟುವವರು, ಮನೆಯಲ್ಲಿ ಈಗಾಗಲೇ ಮನೆ ಕಟ್ಟಿರೋರು, ಮನೆಯಲ್ಲಿನ ವಾಸ್ತುದೋಷ ಕಲಹಗಳು ಇತ್ತು ಅಂದರೆ ಇಲ್ಲಿ ವಿಶೇಷವಾದ ಪೂಜೆಯನ್ನು ಮಾಡಿಸ್ತಾರೆ. ನಾವಿಲ್ಲಿ ವರಾಹಿ ದೇವಿಯ ಫೋಟೋವನ್ನು ಕೂಡ ನೋಡ್ತಾ ಇದ್ದೇವೆ. ಜೊತೆಗೆ 2 ಗಣೇಶನ ವಿಗ್ರಹಗಳನ್ನು ನೋಡ್ಬೋದು. ಒಂದು ಮಾಮೂಲಿ ವಿಘ್ನೇಶ್ವರ ಗಣಪತಿಯ ವಿಗ್ರಹ ಇದೆ. ಮತ್ತೊಂದು ವಿಗ್ರಹ ವಿಶೇಷವಾಗಿದೆ. ಇದೇ ಪೈಶಾಚ ಗಣಪತಿ ಅಂತ. ಈ ಗಣಪತಿಯ ವಿಶೇಷ ಏನಪ್ಪ ಅಂದರೆ, ಪೀಡೆ ಪಿಶಾಚಿ ಮಾಟ ಮಂತ್ರಗಳ ಆಗಿರೋಂಥವ್ರು ಇಲ್ಲಿ ಬಂದು ಕೇಳಿಕೊಂಡ್ರೆ ಅವರಲ್ಲಿರೋಂತಹ ದುಷ್ಟಶಕ್ತಿಗಳನ್ನು ಈ ಗಣೇಶ ಹೀರ್ಕೊಳ್ತಾನೆ, ಅಂದರೆ ಎಳೆದಿಟ್ಕೊಳ್ತಾನೆ ಅವನಲ್ಲಿ. ಇದನ್ನ ನೀವು ಈ ಗಣೇಶ ಹೇಗಿದೆ ಅಂತ ನೋಡ್ಬೋದು. ಇದೇ ನೋಡಿ ಪೈಶಾಚ ಗಣಪತಿ. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಇಲ್ಲೇ ಪಕ್ಕದಲ್ಲಿ ಒಂದು ಗುಡ್ಡ ಇದೆ. ಅಲ್ಲಿ ಏನು ವಿಶೇಷ ಏನು ಅಂತ ನೋಡೋಣ ಬನ್ನಿ. ಈ ಕ್ಷೇತ್ರದ ಮುಖ್ಯ ದೇವರು ಪ್ರತ್ಯಂಗಿರಾ ದೇವಿ. ಈ ಕ್ಷೇತ್ರದ ಕ್ಷೇತ್ರಪಾಲಕಿ ಭೈರವಿ. ಈ ಜಾಗವನ್ನು ಭೈರವಿಯ ಸ್ಥಳ ಅಂತಾರೆ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಇಲ್ಲಿರುವ ಈ ಬಂಡೆ ವರ್ಷ ದೊಡ್ಡದಾಗಿ ಬೆಳೀತಾ ಇದೆಯಂತೆ. ಪ್ರತ್ಯಂಗಿರಾ ದೇವಿ ಅಂದ್ರೇ ನಂಬಿ ಬಂದವರ ಇಷ್ಟಾರ್ಥಗಳನ್ನು ನೀಡುವುದರ ಜೊತೆಗೆ ಶತ್ರುಗಳ ಕಾಟದಿಂದ ಹಾಗೂ ಕಾಯಿಲೆಗಳಿದ್ದರೆ ಕಾಯಿಲೆಗಳಿಗೆ ಹಾಗೂ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ನೀಡುವಂಥ ದೇವಿ ಅಂತ ಅಂತಾರೆ. ಈಗ ಪ್ರತ್ಯಂಗಿರಾ ದೇವಿಯ ದೇವಾಲಯದ ಒಳಭಾಗವನ್ನು ನೋಡೋಣ ಬನ್ನಿ. ಇವರು ನಮ್ಮ ಸ್ನೇಹಿತರು ಬೆಟ್ಟಪ್ಪ ಅಂತ. ಇವರೇನೇ ನಮ್ಮನ್ನು ಇಲ್ಲಿಗೆ ವಿಡಿಯೋ ಮಾಡೋದಕ್ಕೆ ಕರ್ಕೊಬಂದಿರೋದು. ನಾವೀಗ ಗರ್ಭಗುಡಿಯ ಮುಂಭಾಗದಲ್ಲಿದ್ದೇವೆ. ಈ ದೇವಸ್ಥಾನದ ಬಾಗಿಲು ಯಾವಾಗೂ ತೆರೆಯೋದಿಲ್ಲ. ಮಂಗಳವಾರ ಮತ್ತು ಅಮಾವಾಸ್ಯೆಯ ದಿನ ಹಾಗೂ ವಿಶೇಷ ದಿನಗಳಲ್ಲಿ ಮಾತ್ರ ಬಾಗಿಲು ತೆರೀತಾರೆ. ಈ ದೇವಸ್ಥಾನದ ಬಲಭಾಗದಲ್ಲಿ ಆಗಲೇ ಪೂಜೆ ನಡೀತಾ ಇದೆ. ದೇವಸ್ಥಾನದ ಸುತ್ತ ನೋಡೋಣ ಬನ್ನಿ. ನೀವು ಕೂಡ ಸಮಯವಿದ್ದಾಗ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡ್ಬೋದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತೇನೆ. ಈ ದೇವಸ್ಥಾನದ ಎಡಭಾಗದಲ್ಲಿ ಮತ್ತೊಂದು ಪೂಜೆಗೆ ಎಲ್ಲ ಸಿದ್ಧತೆ ಆಗಿದೆ. ಗುರೂಜಿಯವರು ಬಲಭಾಗದಲ್ಲಿ ನಡೀತಾ ಇರೋ ಪೂಜೆಯನ್ನು ಮುಗಿಸಿ ನಂತರ ಈ ಪೂಜೆಯನ್ನು ಶುರು ಮಾಡ್ತಾರೆ. ಈ ಪೂಜೆಯ ನಂತರ ಪ್ರತ್ಯಂಗಿರಾ ದೇವಿಯ ದರ್ಶನ ಭಕ್ತಾದಿಗಳೆಲ್ಲರಿಗೂ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಈ ಕ್ಷೇತ್ರಕ್ಕೆ ತಮ್ಮ ಇಷ್ಟಾರ್ಥಗಳೆಲ್ಲ ಫಲಿಸಲಿ ಅಂತ ಕೇಳ್ಕೊಳ್ಳೋದಕ್ಕೆ ತುಂಬ ದೂರದ ಊರುಗಳಿಂದ ಜನರು ಇಲ್ಲಿಗೆ ಬರ್ತಾರೆ.
करालमुष्णे प्रत्यक्षे क्षमहि कस्तामुच्छतु श्री प्रत्यंगिरा दुर्गायै नमः मण्डलमध्ये आवाहयिष्ये आवाहयामि स्कन्दभैरवाय नमः स्कन्दभैरवम् आवाहयामि गुरुभैरवाय नमः गुरुभैरवम् आवाहयामि चण्डभैरवाय नमः चण्डभैरवम् आवाहयामि क्रोधभैरवाय नमः क्रोधभैरवम् आवाहयामि भीषणभैरवाय नमः भीषणभैरवम् आवाहयामि क्षेत्रपालाय नमः क्षेत्रपालम् आवाहयामि गणपतये नमः गणपतिम् आवाहयामि ओम वटुकभैरवाय नमः वटुकभैरवम् आवाहयामि व्यां ಈ ದಿನ ಅಮಾವಾಸ್ಯೆ ಆಗಿರೋದ್ರಿಂದ ಬೆಳಿಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆದರೆ ಪೂಜೆ ಹೋಮ ಎಲ್ಲ ಮುಗಿಯೋದಕ್ಕೆ ಸಂಜೆ 5-5:30 ಆಗುತ್ತೆ. ಈಗ ಪ್ರತ್ಯಂಗಿರಾ ದೇವಿಯ ದರ್ಶನವನ್ನು ಪಡೆಯೋಣ. ಈಗ ಈ ಕ್ಷೇತ್ರಕ್ಕೆ ಬಂದಿರುವಂತಹ ಭಕ್ತಾದಿಗಳಿಂದ ಅವರ ಅಭಿಪ್ರಾಯಗಳನ್ನು ತಿಳಿಯೋಣ ಬನ್ನಿ. ಮೇಡಮ್, ನಿಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಾ, ಎಷ್ಟನೇ ಸಲ ಬಂದಿದ್ದೀರಾ, ನಿಮ್ಮ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ತಿಳಿಸ್ಕೊಳ್ಳಿ. ಅಂತ ಮೈಸೂರಿಂದ ಬಂದಿರೋದು. ಮೈಸೂರಿಂದ ಬಂದಿದ್ದೀನಿ ನಾನು. ತುಂಬ ನನಗೆ ಹುಷಾರಿರಲಿಲ್ಲ. ಕಾಲು ನೋವು, ಒಂಥರ ತಲೆನೋವು ಬರ್ತಾಯಿತ್ತು, ಕಾಲು ನೋವು ಬರ್ತಾಯಿತ್ತು. ಅದೆಲ್ಲ ನಾನು ಬಂದು ಒಂದು ಮಂಗಳವಾರ ಕೊಂಡು ಹೋದೆ, ಕಾಯಿ ಕಟ್ಬಿಟ್ಟು ಹರಿಸ್ಕೊಂಡು ಹೋಗಿದ್ದೀನಿ. ಅದಾದಮೇಲೆ ಒಂದು 5 ಅಮಾವಾಸ್ಯೆ ಬರಬೇಕು ಅಂತ ಅನಿಸಿತ್ತು ನನಗೆ. ಈ ಸನ್ನಿಧಾನಕ್ಕೆ ಏನೋ ಒಂಥರ ನನಗೆ ನಮ್ಮ ಬಾಡಿಲಿ
ನೆಗೆಟಿವ್ ಇರೋದನ್ನ ಪಾಸಿಟಿವ್ ಆಗಿ ಎನರ್ಜಿ ಆಯಿತು ನಮಗೆ ಇಲ್ಲಿ Change ಬಂದಮೇಲೆ ಚೇಂಜ್ ಆಗೋಯ್ತು. ಆಮೇಲೆ ಮನೆಗೆ ಹೋದ್ಮೇಲೆ ನನಗೆ ಎಲ್ಲ ಒಳ್ಳೇದಾಗಿದೆ. ತುಂಬ ಎಲ್ಲ ಥರನೂ ನನಗೆ ಒಳ್ಳೇದಾಗ್ತಾ ಇದೆ. ಬಂದು ನಂಬ್ಕೊಂಡವ್ರಿಗೆ ಒಳ್ಳೇದಾಗುತ್ತೆ ಬಂದು ಅಂತೀರಾ? ಇಲ್ಲಿ ನಂಬ್ಕೊಂಡು ಹರಿಸ್ಕೊಂಡು ಹೋಗೋರಿಗೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ಯಾರೋ ಏನೋ ಹೇಳ್ತಾರೆ ಅಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ನಂಬಿದ್ದೀವಿ, ನಾವು ಬರಬೇಕು. ಅದೇ ಥರ ಎಲ್ಲರೂ ಭಕ್ತಾದಿಗಳು ಕೂಡ ನಂಬಬೇಕು, ಬರಬೇಕು ಅಷ್ಟೇ. ಆ ತಾಯಿ ಬಂದರೆ ಅವರು ಖಂಡಿತ ಎಲ್ರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಭೈರವಿ ಅಮ್ಮ, ನಾನು ಮೈಸೂರಲ್ಲಿ ನನ್ನ ಕೊರಗಜ್ಜ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಮೊದಲನೇ ಓಂ ಪ್ರಥಮ ಕೊರಗಜ್ಜ ರಾಜಗುಳಿಗ ಆಗಿತ್ತು. ಅದು ಓಪನ್ ಮಾಡೋ ದಿವಸ ಅಮ್ಮ ಬಂದಿದ್ರು, ಅವರು ಭೈರವಿ ಅಮ್ಮ. ಆ ಭೈರವಿ ಅಮ್ಮ ಆಶೀರ್ವಾದ ತಗೊಂಡು ಫೋನ್ ನಂಬರು ಕೊಡಪ್ಪ, ಫೋನ್ ನಂಬರ ಇವ್ರಿಗೆ ಅಂತ ಅಂದ್ರು. ಅಮ್ಮ ನಿಮ್ಮ ಆಶೀರ್ವಾದ ಬೇಕು, ನಿಮಗೆ ನಿಮ್ಮ ದರ್ಶನ ಬೇಕು ಬೇಡ ಅಮ್ಮ. ಆಯಿತು, ನೀನು ಬಾಮ್ಮ, ನೀನು ಪಾಂಡುಪುರ ಇದು ಮಠ ಇದೆ ಅಲ್ಲಿ ಬಾಮ್ಮ. ಆಯಿತು ಅಮ್ಮ, ಬರ್ತೀನಿ ನಾನು ಅಂತ ಅಂದರು. ಸ್ವಲ್ಪ ದಿವಸ ನಮ್ಗೆ ಹುಷಾರಿರಲಿಲ್ಲ, ಬರೋಕ್ಕಾಗಲಿಲ್ಲ. ಅದಾದಮೇಲೆ ಈಗ ನಾನು ಬಂದಿದ್ದೀನಿ. ಈಗ ಅಲ್ಲೇ 3ನೇ ಸತಿ ಬಂದಿದ್ದೀನಿ. ನನಗೆ ಬರಬೇಕು, ಪಾಸಿಟಿವ್ ಆಗಿದ್ದೀನಿ ಅಂತ ನನಗೆ ಬರಬೇಕು ಅಂತ ಅನ್ನಿಸ್ತು. ಎಲ್ಲರೂ ಅದೇ ಥರ ಭಕ್ತಾದಿಗಳಿಗೂ ವಿನಂತಿ, ಇವರು ಅಷ್ಟು ಸುಲಭ ಅಲ್ಲ ಭೈರವಿ ಅಮ್ಮ ಸಿಗೋದು. ನಮಗೆ ಹರಿದ್ವಾರದಲ್ಲಿದ್ದಾರೆ ಆ ಭೈರವಿ ಅಮ್ಮ. ಅವ್ರು ಸಿಗಬೇಕು ಅಂದ್ರೆ ನಮ್ಗೆ ಅದೃಷ್ಟ, ನಮ್ಮ ಪಾಪ ಕರ್ಮಗಳೆಲ್ಲ ಕಳೆದಿರಬೇಕು ಆ ಅಮ್ಮ ನೋಡೋದಕ್ಕೆ. ಅಷ್ಟು ಅದೃಷ್ಟ ಬಂದ್ರಿ ನಾವು ಅವ್ರು ನೋಡಿದ್ರೆ. ಎಲ್ಲ ಒಳ್ಳೆಯದಾಗಿದೆ. ಎಲ್ಲರಿಗೂ ಕೂಡ ಅದು ನಾನು ಹೇಳೋದು ವಿನಂತಿ, ಎಲ್ಲರೂ ಬಂದು ಇಲ್ಲಿಗೆ ದರ್ಶನ ಮಾಡ್ಕೊಂಡು ಹೋಗಿ. ಒಂದು ಏನೇ ಇದ್ರಿಗೆ ನಮ್ಮ ಕಷ್ಟಗಳು ಯಾವುದೇ ಇದ್ರಿಗೆ, ಒಂದು ಮದುವೆ ಇರ್ಬೋದು, ಒಂದು ಮನೆ ಸಮಸ್ಯೆ ಇರ್ಬೋದು, ಒಂದು ನಾಟ ಜಾಟ ಏನೇ ಮಾಡಿರೋದಿರ್ಬೋದು, ಯಾವುದೇ ಇದ್ರೂ ಎಲ್ಲ ಪರಿಹಾರ ಮಾಡ್ಕೊತಾರೆ ಈ ಭೈರವಿ ಅಮ್ಮ ಇರ್ಬೋದು. ಈ ಪ್ರತ್ಯಂಗಿರಾ ದೇವಿ ಅಂದರೆ ಅಷ್ಟು ಪವರ್ಫುಲ್ ಆದ 200% ಪವರ್ಫುಲ್ ಆದ ದೇವಿ ಅಂತಂದ್ರೆ ಪ್ರತ್ಯಂಗಿರಾ ದೇವಿ. ಆ ದೇವಿ ಬಂದು ಬರಬೇಕಷ್ಟೇ. ನಂಬಿ ಬಂದವ್ರನ್ನ ಯಾವತ್ತೂ ಅವರು ಕೈ ಬಿಡಲ್ಲ. ಆ ತಾಯಿ ನಾನು ನಂಬಿದ್ದೀನಿ. ಹಗಲು ರಾತ್ರಿ ನಾವು ಮನೇಲಿ ಮನೆ ದೇವ್ರ ಪೂಜೆ ಹೇಗೆ ಮಾಡ್ತೀವೋ ಅದೇ ಥರ ಹಗಲು ರಾತ್ರಿ ಮಲ್ಕೊಳ್ಳುವಾಗಲೂ ಆ ದೇವಿ ನಾನು ನೆನ್ಕೊಳ್ಳ್ದೇ ನಾನು ಮಲ್ಕೊಳ್ಳಲ್ಲ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಈ ದೇವಸ್ಥಾನಕ್ಕೆ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಿಮ್ಮ ಹೆಸರೇನು? ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಈ ದೇವಿ ಬಗ್ಗೆ, ದೇವಿಯ ಶಕ್ತಿಯ ಬಗ್ಗೆ ನಿಮ್ಮ ನಂಬಿಕೆ ಏನು ಅಂತ ತಿಳಿಸ್ಕೊಡಿ. ಆಯ್ತು ಸರ್. ನನ್ನ ಹೆಸರು ಹರೀಶ್ ಅಂತ. ನಾನೊಂದು ಕಡಿಮೆ ಅಂದರೆ 7-8 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ ಇಲ್ಲಿ ಬಂದ ಮೇಲೇ ಇಲ್ಲಿಯ ಈ ಪ್ರತ್ಯಂಗಿರಿ ಅಂದರೆ ಆಮೇಲೆ ಪ್ರತ್ಯಂಗಿರಿ ಅಮ್ಮದು ಏನೆಲ್ಲ ಅಂದರೆ ಮಾಯಾಜಾಲ ಅವರದ್ದು ಅಂದರೆ ಶಕ್ತಿಗಳು, ಅದರ ಬಗ್ಗೆ ತಿಳ್ಕೊಂಡ್ಮೇಲೆ ನಾನು ಪ್ರತಿ ಇದಕ್ಕೆ ಬರ್ತಾ ಇದ್ದೀನಿ. ಈಗ ಒಂದು 3-4 ತಿಂಗಳಿಂದ ಬರಲಿಕ್ಕೆ ಆಗಿಲ್ಲ. ಇಲ್ಲಾಂದರೆ ಪ್ರತಿ ತಿಂಗಳು ಅಮಾವಾಸ್ಯೆಗೆ ಬರ್ತೀನಿ, ಇಲ್ಲಿ ಅಟೆಂಡ್ ಆಗ್ತೀನಿ, ಸೇವೆ ಮಾಡ್ತೇನೆ. ಅಂದ್ರೆ ನಮ್ಗೆ ಕೆಲವು ಅನುಭವಗಳು ಆಗಿದೆ, ಅದಕ್ಕೋಸ್ಕರ ಬರ್ತಾ ಇದ್ದೇವೆ. ಒಳ್ಳೇದಾಗಿದೆ. ನಮ್ಮ ಏನು ಅಡೆತಡೆಗಳಿತ್ತು, ವಿಘ್ನಗಳಿತ್ತು, ಅದೆಲ್ಲ ದೂರ ಆಗಿದೆ. ಅದಕ್ಕೋಸ್ಕರ ಬಹಳ ಖುಷಿಯಿಂದ ಬರ್ತೇನೆ, ಬಹಳ ಖುಷಿಯಿಂದ ಬಂದು ಸೇವೆ ಮಾಡ್ತೇನೆ. ಅಮ್ಮವ್ರು ಬಂದ್ರೆ ಅಂತ ಇಲ್ಲಿ 5-6 ಸಾವಿರ ಮೇಲೆ ಬರ್ತಾರೆ. ಸರಿ ಸರ್. ಸಮಸ್ಯೆಗಳಿರೋದು ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ, ಒಳ್ಳೇದಾಗ್ಲಿಕ್ಕೆ ಜನಗಳು ಬರ್ಬೋದಾ? ಧೈರ್ಯವಾಗಿ ಬರ್ಬಹುದು. ಯಾಕಂದ್ರೆ ಇಲ್ಲಿ ಬಂದ್ಮೇಲೆ ನಿಮ್ಗೆ ಈ ಪ್ರತ್ಯಂಗಿರಿ ಹೋಮದ ಬಗ್ಗೆ ಗೊತ್ತು. ಅದ್ರಲ್ಲಿ ಎಷ್ಟು ಮೂಟೆ ಮೆಣಸು ಹಾಕ್ತಾರೆ. ಅದ್ರಿಂದ ಯಾರಿಗೂ ಒಂದು ಕೆಮ್ಮು ಬರೋದಾದ್ರೂ ಏನು ಇಲ್ಲ, ಯಾರ ಹೆಲ್ತಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಅಂದ್ರೆ ಅಲ್ಲಿ ಇಷ್ಟು ಶಕ್ತಿ ಇರೋದ್ರಿಂದ ತೊಂದರೆಗಳು ದೂರ ಆಗುತ್ತೆ ಅಂತ ನಮ್ಗೆ ಅನುಭವ ಇದೆ. ಥ್ಯಾಂಕ್ ಯು. ನನ್ನ ಹೆಸರು ಮಂಜುಳಾ ಅಂತ. ನಾನು ಮೈಸೂರಿಂದ ಬರ್ತಾ ಇರೋದು. ನನಗೂ ಹಿಂಗೆ ಯಾರೋ ಹೇಳಿದ್ರು ಅಂತ ಕೇಳ್ಕೊಂಡು ಬಂದೆ. ನಾನು ಇದು 3ನೇ ಸಲ ಬರ್ತಾ ಇರೋದು ಇಲ್ಲಿಗೆ ಪೂಜೆಗೆ. ಇಲ್ಲಿಗೆ ಬಂದು ಹೋದಾಗ್ಲಿಂದ ನನಗೆ ಒಂಥರ ಮನಸ್ಸಿಗೆ ಸಮಾಧಾನ, ಶಾಂತಿ, ನೆಮ್ಮದಿ, ಒಂಥರ ಖುಷಿ ಅನಿಸುತ್ತೆ. ಸ್ವಲ್ಪ ಪ್ರಾಬ್ಲಮ್ ಇರ್ತಿತ್ತು, ಅದೆಲ್ಲ ಸ್ವಲ್ಪ ಸಾಲ್ವ್ ಆಗ್ತಾ ಬರ್ತಾ ಇದೆ ಅನಿಸ್ತಾ ಇದೆ. ದೇವಿಗೆ ಶಕ್ತಿ ಇದೆ ಅಂತೀರಾ? ಖಂಡಿತ ಶಕ್ತಿ ಪವಾಡ ಎಲ್ಲ ಇದೆ. ಈ ಕ್ಷೇತ್ರದ ಗುರೂಜಿ ಅವರಿಂದ ಅಪ್ಪಾಜಿ ಅಂತ ಕೂಡ ಕರೀತಾರೆ. ಈ ಕ್ಷೇತ್ರದ ಮಾಹಿತಿಯನ್ನ ತಿಳಿಯೋಣ. ಕ್ಷೇತ್ರಕ್ಕೆ ಪಾಂಡವಪುರ ಯಾವುದೂ ಕೂಡ ಸಂಬಂಧ ಸಾರಿಗೆ ಇಲ್ಲದೆ ಯಾವುದೂ ಕೂಡ ಒಂದು ಊರಿಗೆ ಹೆಸರು ಬರಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರ ಇದು ಪಾಂಡವಪುರ ಎಂಬ ಹೆಸರು. ವಿಶೇಷವಾಗಿ ಇಲ್ಲಿ ಪಾಂಡವರ ಓಡಾಟ ಆದಂತಹ ಜಾಗ. ಅದರಿಂದ ಇಲ್ಲಿ ಪಾಂಡವರು ಪೂಜೆ ಮಾಡಿದಂತಹ ತಾಯಿಯ ಅರ್ಚನೆನೇ ಇಲ್ಲಿ ನಡೆಯೋದು. ತಾಯಿ ಭೈರವಿ ಪ್ರತ್ಯಂಗಿರನ ವಿಶೇಷವಾದಂತಹ ಒಂದು ಧಾತು ವಿಗ್ರಹ. ಆ ಧಾತು ವಿಗ್ರಹ ಪಾಂಡವರು ಪೂಜೆ ಮಾಡಿದಂತಹ ವಿಗ್ರಹ.
ವಿಶೇಷವಾಗಿ ಅವರು ಅಜ್ಞಾತವಾಸಕ್ಕೆ ಹೋಗ್ಬೇಕಾದ್ರೆ ಬನ್ನಿ ಗಿಡದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಇಟ್ಟು ಅದರ ಜೊತೆ ಆ ಆಯುಧದ ರಕ್ಷಣೆಗೆ ಅಸ್ತ್ರ ಶಸ್ತ್ರ ಅಂತ ಹೇಳಿರ್ತದೆ. ಶಸ್ತ್ರಗಳು ಹೇಳೋದು ಜಡ ಆಯುಧಗಳು, ಅಸ್ತ್ರ ಅಂತ ಹೇಳೋದು ಮಂತ್ರದಿಂದ ಯುಕ್ತವಾದಂತ ಆಯುಧ. ಅದಕ್ಕೆ ಶಾಪಾದಪಿ ಶರಾದಪಿ ಅಂತ ಒಂದಾ ಶಾಪ ಕೊಡ್ತದೆ, ಬೇರೆ ಏನ್ ಬೇಡ, ಮಲ್ಲ ಯುದ್ಧ ಗದಾ ಯುದ್ಧ ಯಾವುದು ಬೇಡ. ವಾಕ್, ನನ್ನ ಶಾಪ, ನನ್ನ ತಪಸ್ಸಿನಿಂದ ನಿಮ್ಗೆ ಶಾಪ ಇಲ್ಲ, ಅಸ್ತ್ರ. ಇದೆ ಈ ಮಾತನ್ನು ದ್ರೋಣಾಚಾರ್ಯರು ಹೇಳ್ತಾರೆ. ಒಂದನ್ನು ಶಾಪದಿಂದ ಬರ್ತೀಯಾ, ಮಂತ್ರ ಶಕ್ತಿನೇ ನಂಗೆ ಗೊತ್ತಿದೆ, ಅದನ್ನ ನಾ ಮಾಡ್ತೇನೆ. ಇಲ್ಲ ಆಯುಧ ಹಿಡ್ಕೊಂಡು ಯುದ್ಧಕ್ಕೆ ಬರ್ತೀಯಾ, ಅದಕ್ಕೂ ಕೂಡ ನಾನು ತಯಾರಿ ಅಂತ ದ್ರೋಣರು ಈ ಮಹಾಭಾರತದಲ್ಲಿ ಹೇಳುವಂತಹ ಒಂದು ಪ್ರಸಂಗ. ಅಂತಹ ಈ ಪಾಂಡವಪುರ ಕ್ಷೇತ್ರದಲ್ಲಿ ಆ ಪಾಂಡವರೇ ಆರಾಧನೆ ಮಾಡಿದಂತಹ ಆ ಪ್ರತ್ಯಂಗಿರ ಭೈರವಿಯ ಮೂಲ ಧಾತು ವಿಗ್ರಹ ಇದೆ. ದೇವಿಗೆ ಆರಾಧನೆಗೆ ಇದಮಿತ್ತಂ ಆದಂತಹ ಯಾವುದೇ ನಿಯಮಗಳು ಇರಲ್ಲ. ಈಗ ದೇವಿ ಅಂತ ನಾವು ನೋಡುವ ಬದಲಿ ನಮ್ಮನ್ನು ನಾವು ದೊಡ್ಡದಕ್ಕೆ ಅರ್ಪಣೆ ಮಾಡಬೇಕು. ನಮ್ಮನ್ನು ನಾವು ದೊಡ್ಡದಕ್ಕೆ ಅರ್ಪಣೆ ಮಾಡೋದಂದ್ರೆ ಏನು? ನಮ್ಮ ಗಂಡಂಗೂ ಮಾಡ್ಬೋದು, ಅವ್ರು ನಮ್ಗಿಂತ ದೊಡ್ಡವರು. ಇಲ್ಲ ನನ್ನ ಇದು ತಂದೆಗೂ ಮಾಡ್ಬೋದು, ನನ್ಗಿಂತ ದೊಡ್ಡವರು. ಇಲ್ಲ ನನ್ನ ತಾಯಿಗೂ ಮಾಡ್ಬೋದು. ಇದೆಲ್ಲವನ್ನು ಮಿಗಿಲಾಗಿ ಒಂದು ಶಕ್ತಿಗೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡಾಗ ಅದು ನಮ್ಮನ್ನು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತದೆ. ಈಗ ಎಷ್ಟೋ ಜನ ಕೇಳ್ತಾರೆ, ತಾಯಿ ಇದು ಮಂತ್ರ ಏನು ಅಂತ. ತಾಯಿಗೆ ಮಂತ್ರ ಅಂತ ಇರೋದೇ ಇಲ್ಲ. ಯಾಕಂದ್ರೆ ಅಮ್ಮ ಅಂತ ಮಗು ಕೂಗಿದ ಕೂಡಲೇ ತಾಯಿ ಎಲ್ಲೋ ಇರ್ತಾಳೆ, ಅಥವಾ ಏನೋ ಬಿದ್ದು ಬಿಡ್ತದೆ ಮಗು ಅಲ್ಲಿ ಏನ್ ಹೇಳಿದ್ರೆ ಪ್ರೀತಿಯ ಸಂವಾದ ಬಿಟ್ರೆ ಆ ಮಗುವಿನ ಭಾಷೆ ಯಾವುದೇ ಇರ್ಬೋದು, ಈ ಕನ್ನಡನೇ ಬೇಕು ಅಥವಾ ಹಿಂದಿನೇ ಬೇಕು, ಯಾವುದೇ ಇರಲ್ಲ. ಆ ಮಗುಗೆ ಏನಾಗಿದೆ ಹೇಳುವಂತಹ ಒಂದು ವ್ಯಕ್ತಿತ್ವ, ಆ ಒಳಗಿನ ಒಂದು ಪ್ರೇಮದ ಪ್ರವಾಹ. ಈ ಮಗುವಿಗೆ ಹಸಿವಾಗಿದೆ, ನಾನು ಇದಕ್ಕೆ ಊಟ ಕೊಡಬೇಕು, ಈ ಮಗುವಿಗೆ ಏನೋ ಅವಸರ ಆಗಿದೆ, ಅದಕ್ಕೆ ಈ ತರ ಕರೀತಾ ಇದೆ. ಯಾವ ಭಾಷೆ ಇಲ್ಲ ಇಲ್ಲಿ. ನಿಮ್ಮ ಶರಣಾಗತಿ, ನಿಮ್ಮ ಪ್ರೀತಿನೇ ತಾಯಿಯ ಆರಾಧನೆಯ ಮಹಾಮಂತ್ರ. ಪ್ರೀತಿ ಇಲ್ಲದೆ ನೀವು 1000 ಮಂತ್ರ ಹೇಳಿದ್ರು ಕೂಡ ಅದು ಒಂದು ಶುಷ್ಕ ಕೆಲಸ ಆಗ್ತದೆ. ಮನಪೂರ್ವಕವಾಗಿ ಕಾಯ ವಾಚ ಮನಸ್ಸ ಅಂತ ಹೇಳ್ತೇವೆ. ಮನಪೂರ್ವಕವಾಗಿ ಭಾವ ತುಂಬಿ ನಾವು ಅದನ್ನು ನಮ್ಮನ್ನು ನಾವು ಅರ್ಪಣೆ ಮಾಡಿಕೊಂಡಾಗ ಅದು ಯಾವುದೋ ರೂಪ. ತಾಯಿ ಅಂದ ಕೂಡಲೇ ಏನೋ ಮುದುಕಿ ರೂಪದಲ್ಲಿ ಬರ್ತಾಳೆ, ಇಲ್ಲ. ಆಕೆ ಹೆಸರೇ ಮೋಹಿನಿ. ಅಶೇಷ ಜನ ಮೋಹಿನೀಂ ಅರುಣ ಮಾಲ್ಯ ಭೂಷಾಂಬರಾನ್ ಜಪಾ ಕುಸುಮ ಭಾಸುರಾನ್ ಜಪವಿದೌ ಸ್ಮರೇತ್ ಅಂಬಿಕಾ. ಆಕೆ ರೂಪ ಹೇಳ್ಬೇಕಾದ್ರೆ ತಾಯಿ ಏನೋ ಮುದುಕಿ ರೂಪದಲ್ಲಿ ಬರ್ತಾಳೆ, ಇಲ್ಲ, ಮೋಹಿನಿಯಾಗಿ ಬರ್ತಾಳಂತೆ. ನಮ್ಮನ್ನು ದಾರಿ ತಪ್ಪಿಸ್ಬೇಕು ಅಂತಲೇ ಬರ್ತಾಳೆ. ಆ ದಾರಿ ತಪ್ಪಬೇಕಾ ಅಥವಾ ತಪ್ಪದೆ ನಡೆಸಬೇಕಾ, ಇದು ಎರಡೂ ಕೂಡ ಅವಳ ಕೈಯಲ್ಲೇ ಇರ್ತದೆ. ಯಾಕಂದ್ರೆ ಅಂತಹ ಮೋಹಕವಾದಂತಹ ರೂಪ ಅವಳದು. ಅಂತಹ ಮೋಹಕ ರೂಪದ ಆರಾಧನೆಯನ್ನು ನಾವು ಮಾಡಬೇಕಾದ್ರೆ ನಾವು ತಾಯಿ ಆಗ್ತದೆ. ಇಲ್ಲ, ಮಂಗಳವಾರ ಇಲ್ಲಿ ವಿಶೇಷವಾಗಿ ಪೂಜೆ. ಯಾಕಂದ್ರೆ ಆಕೆಗೆ ಹಿಂದಿನ ದಿನ ಸೋಮವಾರ ಆಕೆದ ಕೆಲವು ನೇಮಗಳಿವೆ. ಆ ತರ ತಂತ್ರೋಕ್ತ ಪೂಜೆ ಇರ್ತದೆ, ಆಕೆದ ಯಜ್ಞ ಇರ್ತದೆ. ಯಾಕಂದ್ರೆ ಯಜ್ಞಾತ್ ಭವತಿ ಪರ್ಜನ್ಯ ಅಂತ, ಯಜ್ಞ ಇಲ್ಲದೆ ಯಾವುದೂ ಇಲ್ಲ. ಆ ಯಜ್ಞ ಮಾಡಿ ಆಕೆಗೆ ನಾವು ಹವಿಸ್ಸು ನೈವೇದ್ಯವನ್ನು ಏನು ಕೊಟ್ಟು ಅದಾದ್ಮೇಲೆ ಮಾರನೇ ದಿನ ಮಂಗಳವಾರ ಬೆಳಿಗ್ಗೆ ಆಕೆಯ ಕವಾಟ ಅಂದ್ರೆ ಬಾಗಿಲು ಉದ್ಘಾಟನೆ, ಅದನ್ನು ಓಪನ್ ಮಾಡೋದು. ಪ್ರತಿ ಮಂಗಳವಾರ ಆಕೆಯ ವಿಶೇಷ ಆರಾಧನೆ ಇಲ್ಲಿ ನಡೀತದೆ. ಬೇರೆ ದಿನ ಅದೇ ಆಕೆಯ ಕವಾಟ ಬಂದ ಇರ್ತದೆ, ಹೊರಗಿಂದ ಪ್ರದಕ್ಷಿಣೆ ಬರ್ಲಿಕ್ಕೆ ಅವಕಾಶ ಇರ್ತದೆ. ಇನ್ನು ವಿಶೇಷ ಅಮಾವಾಸ್ಯೆ, ಈ ಯಜ್ಞ, ಈ ಪ್ರತ್ಯಂಗಿರ ಯಜ್ಞ ಅಂತ ಹೇಳ್ತೇವೆ. ಇದರಿಂದ ಈಕೆ ನಾವು ಹೇಳ್ತೇವೆ ಬರ್ಬೇಕಾದ್ರೆ ಏನ್ ತರಬೇಕು, ಮೆಣಸಿನಕಾಯಿ ತರ್ರಪ್ಪ, ಮತ್ತೇನ್ ತರಬೇಕು, ಉಪ್ಪು ತಗೊಂಬರ್ರಪ್ಪ, ಮತ್ತೇನ್ ತರಬೇಕು, ಎಣ್ಣೆ ತಗೊಂಬರ್ರಪ್ಪ. ಎಣ್ಣೆ ಅದೊಂದು ಜಿಡ್ಡು. ಅಂದ್ರೆ ಈಗ ನಾವು ಎಣ್ಣೆನ ಹೀಗೆ ಸುರಿದಾಗ ಗ್ಯಾಪ್ ಬರೋದಿಲ್ಲ, ಹಿಂಗೆ ಒಂದಕ್ಕೊಂದು ಅಂಟಿಕೊಂಡು ಬರ್ತದೆ. ಹಾಗೇನೆ ಮನುಷ್ಯನ ಜೀವನದಲ್ಲಿ ಕಾಮ ಹೇಳೋದಷ್ಟೇ. ಇವತ್ತು ಒಂದು ಮಗು ಆಗ್ಬೇಕು, ಅಲ್ಲ ಮೊದಲು ಮದುವೆ ಆಗ್ಬೇಕು, ಮದುವೆನೂ ಆಯ್ತು. ಮದುವೆ ಆದ್ಮೇಲೆ ಮತ್ತೆ ಬರ್ತಾನೆ, ನಂಗೆ ಒಂದು ಮಗು ಬೇಕು, ಮಗುನೂ ಆಯ್ತು. ಇನ್ನು ಮಗು ಚೆನ್ನಾಗಿ ಓದ್ಬೇಕು, ಇನ್ನು ಅದು ಕಾಮಕ್ಕೆ ಫುಲ್ ಸ್ಟಾಪ್ ಇಲ್ಲ. ಈಗ ಪ್ರತ್ಯಂಗಿರ ಹೋಮ ಶುರುವಾಗಿದೆ. ಈ ಹೋಮವನ್ನು ಮಾಡಿಸೋದ್ರಿಂದ ಶತ್ರುಗಳಿಂದ, ಯಾವುದೇ ರೀತಿಯ ಕಾಯಿಲೆಗಳಿಂದ, ಹಣಕಾಸಿನ ಸಮಸ್ಯೆಗಳಿಗೆ
ಹಾಗೂ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಕೂಡ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಕಾಮ ಮನುಷ್ಯಂದು ದೊಡ್ಡದು, ಅದಕ್ಕೆ ಎಂಡ್ ಅಂತಲೇ ಇಲ್ಲ. ಅದಕ್ಕಾಗಿ ಎಣ್ಣೆಯನ್ನು ತಾಯಿಗೆ ನಾವು ಅರ್ಪಣೆ ಮಾಡಬೇಕು. ಅದರಿಂದ ನಮ್ಮ ಕಾಮನೆಗಳು ಅಭಿವೃದ್ಧಿ ಆ ತಾಯಿ ಮಾಡ್ತಾಳೆ. ಇನ್ನು ಧರ್ಮ ಮಾಡ್ತೇವೆ ಅಂತ ನಾವು ಹೇಳ್ತೇವೆ. ಧರ್ಮ ಮಾಡ್ತೇವೆ ಅಂದ್ರೆ ಅವರಿಗೆ ಇರುವಷ್ಟು ಶತ್ರುಗಳು ಬೇರೆ ಯಾರು ಇರಲ್ಲ. ಒಳ್ಳೆ ವ್ಯಕ್ತಿಗೆ ಶತ್ರುಗಳು ತುಂಬಾ, ಯಾಕಂದ್ರೆ ಅವನು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾನಲ್ಲ, ಅದೇ ಕೆಟ್ಟವರಿಗೆ ಅವರವ್ರದ್ದು ಒಂದು ಗ್ರೂಪ್ ಆಗ್ತದೆ. ಅದಕ್ಕಾಗಿ ಈ ಮೆಣಸಿನಕಾಯಿಯನ್ನು ಆ ಧರ್ಮ ಮಾರ್ಗದಲ್ಲಿ ನಾವು ನಡಿಬೇಕಾದ್ರೆ ತುಂಬಾ ಕಣ್ಣುಗಳು ನಮ್ಮ ಮೇಲೆ ಇರ್ತವೆ. ಹೇಗಾದ್ರೂ ಇವರನ್ನು ತಪ್ಪಿಸ್ಬೇಕು, ಇವರನ್ನು ಯಾವ್ದ್ರಲ್ಲಾದ್ರೂ ಸಿಕ್ಕಾಕಿಸ್ಬೇಕು ಅಂತ ಹೇಳೋದೇ ಮನುಷ್ಯನಲ್ಲಿ ಬಿಟ್ರೆ, ಯಾರೋ ಜಾರಿ ಬಿದ್ದಿರ್ತಾನೆ, ನಾನೊಂದ್ ಸ್ವಲ್ಪ ಸಹಕಾರ ಕೊಟ್ಟು ಅವನನ್ನು ಮೇಲೆ ಎಬ್ಬಿಸೋಣ ಹೇಳುವಂತ ಮನೋಬುದ್ಧಿ ಮನುಷ್ಯನ ಬುದ್ಧಿಯಲ್ಲಿ ಬಹಳ ಕಡಿಮೆ. ಇನ್ನು ಅರ್ಥ ಹೇಗಂದ್ರೆ ಇವತ್ತು ಬರ್ತದೆ ನಾಳೆ ಹೋಗ್ತದೆ. ಅದಕ್ಕಾಗಿ ಉಪ್ಪು ಅರ್ಥದ ಸಂಗ್ರಹ ಹೇಗಂದ್ರೆ ಅದು ಹೊಡಿತಾ ಇರ್ತದೆ, ಒಂದು ಕಡೆ ಅದು ಸ್ಟಾಕ್ ಮಾಡಿ ಇರ್ಲಿಕ್ಕೆ ಬರಲ್ಲ, ಎಲ್ಲ ಕಡೆ ಹರಡ್ತಾ ಇರ್ತದೆ. ಅದಕ್ಕಾಗಿ ಇದನ್ನು ಮುಖ್ಯವಾಗಿ ಬಳಸ್ಕೊಂಡು ಇದರ ಜೊತೆಗೆ ಮತ್ತೆ ಒಂದಿಷ್ಟು ಮೂಲಿಕೆಗಳೆಲ್ಲ ಇದೆ, ಅದೆಲ್ಲವನ್ನು ನಾವು ಬಳಸಿ ಮಂತ್ರಪೂರ್ವಕವಾಗಿ ಮಾಡೋದ್ರಿಂದ ಹೋದ ಅಮಾವಾಸ್ಯೆನೂ ಹಾಗೆ ಬಹಳ ಚೆನ್ನಾಗಾಯ್ತು. ಹವನ ಆಯಿತು, ಪೂರ್ಣಾಹುತಿ ಆಯಿತು, ಮಳೆ ಶುರು ಆಯ್ತು. ಅಲ್ಲಿ ತನಕ ಮಳೆ ಇರಲಿಲ್ಲ, ಬಂದಿದ್ದು 1 ವಾರ ಮಳೆ. ಯಜ್ಞಾತ್ ಭವತಿ ಪರ್ಜನ್ಯ, ಯಜ್ಞದ ಫಲ ಮಳೆ ಬಂದೇ ಬರ್ತದೆ. ಮಳೆಯಿಂದ ಭೂಮಿಯಲ್ಲಿ ಗಿಡ ಹುಡ್ತದೆ, ಆ ಗಿಡದಿಂದ 4 ಕಾಳು ಬರ್ತದೆ, ಆ ಕಾಳನ್ನು ಮಾರಾಟ ಮಾಡಿದಾಗ ದುಡ್ಡು ಬರ್ತದೆ. ಈ ತರ ಎಲ್ಲದಕ್ಕೂ ಒಂದರಿಂದ ಒಂದು ಸಂಬಂಧ. ಆದ್ರಿಂದ ಆಕೆಯ ಯಜ್ಞದಿಂದ ಏನ್ ಸಿಗಲ್ಲ, ಎಲ್ಲವೂ ಸಿಗ್ತದೆ. ಏನೂ ಸಿಗಲ್ಲ ಅಂತ ಮಂಡುತನ ಮಾಡಿದ್ರೆ ಏನೂ ಸಿಗಲ್ಲ, ಯಾಕಂದ್ರೆ ಭಾವದ ಕೊರತೆ ಇದೆ. ನೀನು ಭಾವಪೂರ್ವಕವಾಗಿ ಮಾಡಿದಾಗ ನಿನ್ನ ಪ್ರೀತಿಗೆ ಬೆಲೆ ಇದ್ದೇ ಇರ್ತದೆ. ನೀನು ನಿನ್ನ ಗುರಿಯನ್ನು ರೀಚ್ ಆಗೇ ಆಗ್ತೀಯ, ನಿನ್ನ ಸಂಕಲ್ಪ ದೃಢವಾಗಿ ಆಗೇ ಆಗ್ತೀಯ. ಈಗ ಪ್ರತ್ಯಂಗಿರ ಹೋಮದ ಪೂರ್ಣಾಹುತಿ ನಡೀತಾ ಇದೆ.